ಮೇಡಮ್ ನಮಸ್ಕಾರ. ತಮ್ಮ ಹೆಸರು? ರಮ್ಯಾ ರಮೇಶ್. ರಮ್ಯಾ ರಮೇಶ್. ಓಕೆ. ಆಕ್ಚುಲಿ ನನಗೆ ಹೇಳ್ತಾ ಇದ್ರು ಡಾಕ್ಟರ್ ಎ ರಮ್ಯಾ ರಮೇಶ್. ಓಕೆ. ಹೇಳ್ತಾ ಇದ್ರು ಆಗ್ಲೇ, ನಾನ್ ಏನಿದ್ರು ಫ್ರಂಟ್ ಫೇಸ್ ಅಷ್ಟೇ, ಅವ್ರ ಏನೇ ಇದ್ರು ಕಂಪ್ಲೀಟ್ ವರ್ಕ್ ಮಾಡೋದು ಅವ್ರೇ ಅಂತ. ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ನಂಗೆ ಅನ್ಸುತ್ತೆ ಎನಿವೇ ಹೆಣ್ಮಕ್ಳು ಇನ್ಬಿಲ್ಟ್ ಟ್ಯಾಲೆಂಟ್ ಅದು. ಸೊ ನಾನೇನ್ ಸ್ಪೆಷಲ್ ಅಲ್ಲ. ಎಲ್ರು ಎರಡನ್ನೂ ಮ್ಯಾನೇಜ್ ಮಾಡೋದು ಹುಟ್ತಾನೆ ಬಂದ್ಬಿಟ್ಟಿರುತ್ತೆ. ಬಟ್ ವಾಟ್ ಎವರ್ ಇಟ್ ಈಸ್, ನಾನ್ ಸಕ್ಸಸ್ಫುಲ್ ಆಗೋದಕ್ಕೆ ಐ ಥಿಂಕ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮೆನ್ ದೇರ್ ಶುಡ್ ಬಿ ಅನ್ ಅಂಡರ್ಸ್ಟ್ಯಾಂಡಿಂಗ್ ಮೆನ್, ಅಂಡ್ ಅದು ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಸಕ್ಸಸ್ ನಾನ್ ಎಷ್ಟು ಕಾರಣನೋ ನನ್ನ ಸಕ್ಸಸ್ಗೆ ಈಸ್ ಆಲ್ವೇಸ್ ದೇರ್ ಆಸ್ ಅ ಬ್ಯಾಕ್ ಬೋನ್. ಆಕ್ಚುಲಿ ನಾನು ಕೇಳ್ತಾ ಇದ್ದೆ ಸರ್ಗೆ, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ. ಇಲ್ಲ, ಲವ್ ಮ್ಯಾರೇಜ್ ಅಲ್ಲ ಅಂತ ಹೇಳ್ತಾ ಇದ್ರು. ಫಸ್ಟ್ ಟೈಮ್ ನೋಡಿದಾಗ ಸಿನಿಮ್ಯಾಟಿಕ್ ಫೀಲ್ ಏನಾದ್ರು ಇತ್ತ? ಸುಳ್ಳು ಹೇಳ್ತಾ ಇದ್ದಾರೆ ಆ ವಿಷಯದಲ್ಲಿ. ಫಸ್ಟ್ ಟೈಮ್ ಆಕ್ಚುಲಿ ಅವ್ರು ಬಂದಿದ್ದೆ ಬೇರೆ ವಿಷಯಕ್ಕೆ ನಮ್ಮ ಮನೆಗೆ. ಲವ್ ಅಟ್ ಒಂದ್ ಕಡೆಯಿಂದ ಫಸ್ಟ್ ಸೈಟ್ ಅನ್ಬೋದು. ಅವರು ಇಷ್ಟಪಟ್ಟು ಆಮೇಲೆ ಅಮ್ಮನ ಅಪ್ರೋಚ್ ಮಾಡಿ ಇಟ್ ವಾಸ್ ಅನ್ ಅರೇಂಜ್ ಮ್ಯಾರೇಜ್. ಲವ್ ಏನಿಲ್ಲ, ಲವ್ ಮ್ಯಾರೇಜ್ ಏನಲ್ಲ, ಅಮ್ಮನ ಅರೇಂಜ್ ಆಮೇಲೆ ಹೇಳಿ ಅದು ಅರೇಂಜ್. ಓಕೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 21 years. ಓಕೆ. ದಾಂಪತ್ಯ ಜೀವನದಲ್ಲಿ ಖುಷಿಯಾಗಿ ಇರೋದು ಹೇಗೆ? ಅದರ ಸೀಕ್ರೆಟ್ ಏನು ಅಂತ? ಒಬ್ರನ್ನೊಬ್ರು ಸಪೋರ್ಟ್ ಮಾಡ್ಕೊಂಡು ಬೆಳೆಯೋದು ಹೇಗೆ ಅಂತ? ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಳೋದು ಒಂದು. ಐ ಥಿಂಕ್ ಅಬವ್ ಲವ್ ಇಟ್ ಇಸ್ ರೆಸ್ಪೆಕ್ಟ್. ಮ್ಯೂಚುವಲ್ ಸ್ಪೇಸ್ ಅನ್ನು ರೆಸ್ಪೆಕ್ಟ್ ಮಾಡೋದಿರ್ಬೋದು, ಅವ್ರ ಒಪಿನಿಯನ್ಸ್ ನಾನ್ ರೆಸ್ಪೆಕ್ಟ್ ಮಾಡೋದಿರ್ಬೋದು, ನನ್ನ ಒಪಿನಿಯನ್ ಅವ್ರು ರೆಸ್ಪೆಕ್ಟ್ ಮಾಡೋದಿರ್ಬೋದು. ಐ ಥಿಂಕ್ ಲಾಂಗ್ ಟರ್ಮ್ ಅಲ್ಲಿ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕಂದ್ರೆ ಆ ಟ್ರಸ್ಟ್, ಆ ರೆಸ್ಪೆಕ್ಟ್ ತುಂಬಾ ಇಂಪಾರ್ಟೆಂಟ್. ಅದಿದ್ದಾಗ ಅಲ್ಲಿ ಪ್ರೀತಿ ಇದ್ದೇ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ. ಓಕೆ ಮೇಡಮ್, ರಾಜಕೀಯವಾಗಿ ನಾವ್ ಎಷ್ಟು ಎತ್ತರಕ್ಕೆ ಬೆಳೀತಾ ಹೋಗ್ತೀವೋ ಅಷ್ಟೇ ಟೀಕೆ ಟಿಪ್ಪಣಿಗಳು ಕೂಡ ಹಿಂದೆ ಬರ್ತಾ ಹೋಗುತ್ತೆ. ಅದಕ್ಕೇನು ಕೊರತೆ ಇರೋದಿಲ್ಲ. ಟಿವಿಯಲ್ಲಿ ನೋಡ್ತಾ ಇರ್ತೀರಿ, ಯಾರೋ ಏನೋ ಅಂದ್ರು, ಮತ್ತೊಬ್ರು ಯಾರೋ ಏನೋ ಅಂದ್ರು ಅಂದಾಗ ಬೇಸರ ಆಗಿರುತ್ತೆ ನಿಮ್ಗೂ ಕೂಡ. ಮತ್ತೆ ಅವರಿಗೆ ಪೊಲಿಟಿಕಲಿ ಹೊರಗಡೆ ಒಂದಷ್ಟು ಮೈಂಡ್ ಡಿಸ್ಟರ್ಬ್ ಆಗಿದ್ದಾಗ ಅದನ್ನೆಲ್ಲ ಶೇರ್ ಮಾಡ್ಕೋತಾರ, ಹೇಗ್ ಮಾಡಬಹುದು ಅಂತ ಗೈಡ್ ಏನಾದ್ರು ಮಾಡ್ತೀರಾ ನೀವು? ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ಐಡಿಯಾಸ್ ತುಂಬಾ ಚೆನ್ನಾಗಿರುತ್ತಂತೆ ಗೈಡ್ ಮಾಡೋದು. ಖಂಡಿತ ಬಂದ್ ಮನೇಲಿ ಡಿಸ್ಕಷನ್ ಅಂತೂ ಪ್ರತಿಯೊಂದು ಮಾಡ್ತಾರೆ, ಪ್ರತಿಯೊಂದು ಹೇಳ್ಕೊತಾರೆ. ಬಟ್ ಪೊಲಿಟಿಕಲಿ ನನ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಖಂಡಿತ ಅಂದ್ರೆ ಅಟ್ ಲೀಸ್ಟ್ ಆಸ್ ಅ ಪಬ್ಲಿಕ್ ನಾನ್ ಯಾವಾಗ್ಲೂ ಯೋಚನೆ ಮಾಡ್ತೀನಿ, ಆಸ್ ಅ ಪೊಲಿಟಿಷಿಯನ್ ಅವ್ರು ಯಾವಾಗ್ಲೂ ಯೋಚನೆ ಮಾಡ್ತಾರೆ. ಸೊ ನಾನ್ ಅದನ್ನ ನನ್ನ ಒಪಿನಿಯನ್ ಏನಿದೆ ಅದನ್ನ ಖಂಡಿತವಾಗ್ಲೂ ಹೇಳ್ತೀನಿ. ಆಸ್ ಅ ಪಬ್ಲಿಕ್ ನಮ್ ಎಕ್ಸ್ಪೆಕ್ಟೇಷನ್ ಇದಿರುತ್ತೆ, ಬಟ್ ನೀವ್ ಮಾಡ್ತಿರೋದು ಇದಿರುತ್ತೆ. ಸೊ ಆ ರೀತಿ ನಮ್ಮಿಬ್ಬರ ಮಧ್ಯೆ ಸ್ವಲ್ಪ ಅವಾಗ ಅದು ಇದು ಡಿಸ್ಕಷನ್ ಆಗೇ ಆಗುತ್ತೆ. ಐ ಡೋಂಟ್ ಸೇ ಇಟ್ ಆಸ್ ಆರ್ಗ್ಯುಮೆಂಟ್. ನನ್ನ ಒಪಿನಿಯನ್ ನಾನ್ ಶೇರ್ ಮಾಡ್ತೀನಿ, ಅವ್ರ ಇದು ಅವ್ರು ಶೇರ್ ಮಾಡ್ತಾರೆ. ಸೊ ಹಂಗಾಗಿ ಖಂಡಿತವಾಗ್ಲೂ ಅದನ್ನ ಬ್ಯಾಲೆನ್ಸ್ ಮಾಡ್ತಾರೆ ಅವರು. ಅಂದ್ರೆ ಹಿ ವಿಲ್ ಡೆಫಿನೆಟ್ಲಿ ಲಿಸನ್, ಟೇಕ್ ಅನ್ ಒಪಿನಿಯನ್. ಹೌದು ಇರ್ಬೋದು, ಅಂದ್ರೆ ಈಗ ನನ್ನ ವೈಫ್ಗೆ ಈಗ ಅನ್ಸುತ್ತೆ ಪಬ್ಲಿಕ್ ಇದು ನೆಸೆಸಿಟಿ ಇದೆ, ಇದು ನೀಡ್ ಇದೆ ಅಂದ್ರೆ ಡೆಫಿನೆಟ್ಲಿ ದೆನ್ ಇಟ್ ಇಸ್ ಕರೆಕ್ಟ್ ಅನ್ನೋದು ಅವ್ರಿದು. ಸೊ ಆಲ್ವೇಸ್ ಈಸ್ ರೆಸ್ಪೆಕ್ಟೆಡ್ ವಾಟ್ ಎವರ್ ಲೈಕ್ ಐ ಹ್ಯಾವ್ ಟೋಲ್ಡ್ ಆರ್ ಹೀಸ್ ಗಿವನ್ ಅ ಥಾಟ್ ನಾನು ಹೇಳೋದ್ರ ಬಗ್ಗೆ ಇರ್ಬೋದು. ಸೊ ಆ ರೀತಿಲಿ ವಿ ಹ್ಯಾವ್ ಅ ವೆರಿ ಗುಡ್ ಅಂಡರ್ಸ್ಟ್ಯಾಂಡಿಂಗ್. ಅಮೇಜಿಂಗ್. ನಾನು ಸಂತೋಷ್ ಲಾಡ್ ಅವ್ರಿಗೆ ಕೇಳ್ತಾ ಇದ್ದೆ, ಸರ್ ನಿಮ್ ಹೆಂಡತಿ ಒಳ್ಳೆ ಕ್ರಿಟಿಕ್ ಅಂತೆ ಅಂತ. ರಮೇಶ್ ಗೌಡ್ರು ವಿಚಾರದಲ್ಲಿ ನೀವು ತುಂಬಾ ಒಳ್ಳೆ ಕ್ರಿಟಿಕ್ ಅಂತ? ಹೌದು, ಯಾಕಂದ್ರೆ ನಾನ್ ಹೇಳೋದು ಇವಾಗ ಯಾರೋ ಒಬ್ರು ಹೇಳ್ಬೇಕಲ್ವಾ. ಇವಾಗ ಮ್ಯಾಕ್ಸಿಮಮ್ ಟೈಮ್ ಅವರು ಅದನ್ನೇ ಮಾಡ್ತಿರ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಜನರು ನೆಸೆಸಿಟಿ ಏನು, ಇವತ್ತಿನ ಇದಕ್ಕೆ ಎನ್ವೈರನ್ಮೆಂಟ್ ಗೆ ಏನ್ ನೆಸೆಸಿಟಿ ಇದೆ, ಇಲ್ಲ ಆ ಸಿಚುವೇಶನ್ ಏನಿದೆ ಅಂದಾಗ ಅವ್ರಿನ ಪ್ರೆಷರ್ ಅಲ್ಲಿ ಅವ್ರದ್ದು ಇದು ಎನ್ವೈರನ್ಮೆಂಟ್ ಅಲ್ಲಿ ಅವ್ರು ಕೆಲಸ ಮಾಡ್ತಿರ್ತಾರೆ. ಬಟ್ ಆಗ ನಮ್ದು ಏನೋ ಒಂದು ಒಪಿನಿಯನ್ ಹೇಳಿದಾಗ ಪ್ರಾಬಬ್ಲಿ ಅದನ್ನು ಕನ್ಸಿಡರ್ ಮಾಡಿ ಅವ್ರ ಡಿಸಿಷನ್ಸ್ ತಗೊಳ್ಳೋದು ಅವ್ರಿಗೆ ಈಸಿ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್. ಓಕೆ. ಮದ್ವೆ ಆಗಿ ಬಂದಿರ್ತೀರಿ, ಹೊಸದ್ರಲ್ಲಿ ರಾಜಕಾರಣಿಗಳು ಅವರು ಇವರು ಎಲ್ಲ ದೊಡ್ಡವರೆಲ್ಲ ಮನೆಗೆ ಬಂದಿರ್ತಾರೆ. ಯಾವತ್ತಾದ್ರೂ ಅಂದಿದ್ರ ಏನಕ್ರಿ ಬೇಕು ರಾಜಕೀಯ, ಆರಾಮಾಗಿ ಒಂದಷ್ಟು ಇನ್ಸ್ಟಿಟ್ಯೂಷನ್ ಇದೆ, ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಆರಾಮಾಗಿರೋಣ ಅಂತ ಏನಾದ್ರು ಸಜೆಸ್ಟ್ ಮಾಡಿದ್ರ? ಒಂದೊಂದ್ಸಲ ಅನ್ಸದ್ ನಿಜ, ಬಟ್ ಅದು ಅವ್ರ ಪ್ಯಾಷನ್. ಸೊ ಐ ಥಿಂಕ್ ಹಿ ಶುಡ್ ಡೂ ವಾಟ್ ಹಿ ಲೈಕ್ಸ್. ಓಕೆ. ಈ ಜನಸೇವೆ ಮಾಡೋದಿದೆಯಲ್ಲ, ಅದಷ್ಟು ಸಲೀಸಾಗಿ ಎಲ್ರಿಗೂ ಕೂಡ ಒಲಿದು ಬರೋದಿಲ್ಲ. ಜನಸೇವೆಯಲ್ಲಿ ಸಿಗುವ ಸುಖಾನೇ ಬೇರೆ ಅಂತ ಹೇಳ್ತಾರೆ. ಮತ್ತು ಮನೆಯವರು ಅದನ್ನ ತುಂಬಾ ಹತ್ರದಿಂದ ನೋಡ್ತಿರ್ತಾರೆ. ಲೈಕ್ ಈ ತರದ ಪ್ರಸಂಗಗಳು ಯಾವ್ದಾದ್ರು ಇದೆಯಾ? ಜನ ಬಂದಾಗ ಸ್ಪಂದಿಸಿರುವಂತಹ ರೀತಿ ಆಗ್ಲಿ, ಅಥವಾ ಏನೋ ಒಂದು ಸಮಸ್ಯೆ ಬಂದಾಗ ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿರುವಂತದ್ದು, ಆ ತರದ ವಿಚಾರಗಳು? ಅಂದ್ರೆ ನನ್ಗೆ ಅವ್ರ ಸ್ಪಂದಿಸ ರೀತಿ ತುಂಬಾ ಇಷ್ಟ ಆಗುತ್ತೆ. ನನ್ಗಿದ್ ಯಾವಾಗ ಎಕ್ಸ್ಪೀರಿಯನ್ಸ್ ಆಯ್ತಂದ್ರೆ, ನಾನು ಹೇಳ್ದಂಗೆ ನಾನೇನ್ ಅಷ್ಟೊಂದು ಪೊಲಿಟಿಕಲಿ ಇಂಟರ್ಫಿಯರ್ ಆಗಲ್ಲ. ಬಟ್ ನನ್ಗಿದ್ ಯಾವಾಗ ಎಕ್ಸ್ಪೀರಿಯನ್ಸ್ ಆಯ್ತಂದ್ರೆ, ಲಾಸ್ಟ್ ಟೈಮ್ ಅವ್ರ ಎಲೆಕ್ಷನ್ ಟೈಮ್ ಅಲ್ಲಿ ಕ್ಯಾನ್ವಾಸ್ ಮಾಡ್ಲೇಬೇಕು ನಾವು ಮನೆಯವರು. ಅದ್ ಲಾಸ್ಟ್ ಟೈಮ್ ನಾವ್ ಮಾಡಕ್ ಹೋದಾಗ ಅಲ್ಲಿ ಜನ ಹೇಳ್ತಾ ಇದ್ರು, ಇವಾಗ ದೊಡ್ಡಬಳ್ಳಾಪುರ ಕ್ಷೇತ್ರ ಇರ್ಬೋದು, ಆ ಕಡೆ ಮಾಡಕ್ ಹೋದಾಗ ಅಲ್ಲಿ ಜನ ಹೇಳ್ತಾ ಇದ್ರು ನಂದು ಫಸ್ಟ್ ಟೈಮ್ ಅವ್ರು ನನ್ ನೋಡ್ತಾ ಇದಾರೆ. ಬಟ್ ಆದ್ರೂ ಅಲ್ಲಿ ಗೊತ್ತಿರೋದೆಲ್ಲ ರಮೇಶ್ ಗೌಡ್ರು ವೈಫ್ ಅಂತಾನೆ.
ಹಾ. ಅದು ನನ್ನ ತಾತನೂರು ಸಹ, ಬಟ್ ನಾನು ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಅ ಪರ್ಸನ್. Okay. ಬಟ್ ಅವಾಗ ಹೋದಾಗ ಅಲ್ಲಿ ಜನ ಯಾವಾಗ ಹೇಳ್ತಿದ್ರು, ಅಕ್ಕ ನಿಮ್ ಮನೆ ಹತ್ರ ಬಂದಾಗ ಅಣ್ಣ ಯಾವತ್ತೂನು ಅವ್ರು JDS ಲಿಮಿಟೆಡ್, ಒಂದು ಸಲ ಆದ್ರೂ ನಾವು ಯಾರಾದ್ರೂ ಮನೆ ಹತ್ರ ಹೋದಾಗ ನೀವ್ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಿ, Okay. ಇಲ್ಲ ಏನೋ ಒಂದಾಗ್ಲಿ ಒಂದು ದಿನಾನು ಅವ್ರ ಅದನ್ನ ಕೇಳಿದ್ದಿಲ್ಲ. ಅವ್ರ ಕೈಯಲ್ಲಿ ಆಗತ್ತಾ ಸಹಾಯ 100% ಮಾಡಿದ್ದಾರೆ. ಆ ವ್ಯಕ್ತಿತ್ವ ನಮ್ಗೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ. Okay. ಅಂದ್ರೆ ಹೊರಗ್ನವ್ರು ಇದ್ ಹೇಳ್ದಾಗ ಆಸ್ ಅ ವೈಫ್ ಐ ರಿಯಲಿ ಫೀಲ್ ಪ್ರೌಡ್ ಅಬೌಟ್ ಹಿಮ್. Amazing. ಸೊ ಆ ತರ ಸಂದರ್ಭಗಳು ತುಂಬಾ ಇದೆ. ಅಂದ್ರೆ Okay. ಮನೆಗೆ ಕೋವಿಡ್ ಟೈಮ್ ಅಲ್ಲಿ ಇರ್ಬೋದು, ಯಾಕಂದ್ರೆ ಆಗ ಅವ್ರ ಕರೆಂಟ್ MLC ಆಗ ಕರೆಕ್ಟ್. ಆ ಟೈಮ್ ಅಲ್ಲಿ ಇರ್ಬೋದು. ಅಂದ್ರೆ ಒಂದಿನಾನು ಕೋವಿಡ್ ಇದೆ, ಇವಾಗ ನಮ್ಗೂ ಆಗ ಸಣ್ಣ ಮಕ್ಳು ಮನೇಲಿ ಮಕ್ಳಿದಾರೆ, ಆ ತರ ಎಲ್ಲ ಹೋಗಲ್ಲ ಮಾಡಲ್ಲ ಸ್ಪಂದಿಸಲ್ಲ, ಆ ತರದ್ ಯಾವ್ದು ಇಲ್ಲ. ಲಿಟ್ರಲಿ ನಮ್ ಮನೆ ಗ್ರೌಂಡ್ ಫ್ಲೋರೇನೆ ಒಂಥರ ಫುಡ್ ಡಿಸ್ಟ್ರಿಬ್ಯೂಷನ್ ಒಂದ್ ಕ್ಯಾಂಪ್ ತರ ಕನ್ವರ್ಟ್ ಆಗ್ಬಿಟ್ಟಿತ್ತು. ಸೊ ಹಂಗಾಗಿ ಸ್ಪಂದಿಸೋದು, ಎಲ್ಲರ ಕಷ್ಟಕ್ಕೂ ಸ್ಪಂದಿಸೋದು, ಅದು ತುಂಬಾ ಲೈಕ್ ಐ ಹ್ಯಾವ್ ಹರ್ಡ್ ಫ್ರಮ್ ಪೀಪಲ್. ಸೊ ದಟ್ ಮೇಕ್ಸ್ ಮಿ ಫೀಲ್ ರಿಯಲಿ ಪ್ರೌಡ್. ಅಮೇಜಿಂಗ್. ಮುಂಜಾನೆ ದೇವರ ಪೂಜೆಯಿಂದ ದಿನಚರಿ ಆರಂಭ ಆದ್ರೆ ಮಕ್ಕಳಿಗೆ ಅಡಿಗೆ ತಿಂಡಿ ಊಟ ಇದರ ಜೊತೆಗೆ ಮನೆ ಕಂಪ್ಲೀಟ್ ಜವಾಬ್ದಾರಿಯ ಜೊತೆಗೆ ಇನ್ಸ್ಟಿಟ್ಯೂಷನ್ ಗಳನ್ನ ಮತ್ತೆ ಬಿಸ್ನೆಸ್ ಅನ್ನ ನೋಡ್ಕೊಳ್ಳೋದು ಕೂಡ ದೊಡ್ಡ ಮ್ಯಾಟರ್ ಆಗ್ತದೆ. ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ಯಾಕೆಂತಂದ್ರೆ ಅವ್ರು ಕಂಪ್ಲೀಟ್ಲಿ ಪೊಲಿಟಿಕಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಿರ್ತಾರೆ, ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಇದನ್ನ ಅಂತ? ನನ್ಗೀಗ ಒಂದು 20 years ಇಂದ ಇದೇ ಮಾಡ್ತಿರೋದ್ರಿಂದ ರೋಟೀನ್ ಆಗ್ಬಿಟ್ಟಿದೆ ಅನ್ಕೊಳ್ಳಿ. Okay. ಬಟ್ ಎಸ್, ನನ್ಗೆ ಹೆಂಗ್ ಇವ್ರ ಸಪೋರ್ಟ್ ಎಷ್ಟಿದ್ಯೋ ನಾನು ಐ ಶುಡ್ ನಮ್ಮ ಮಕ್ಳುನು ಐ ಥಿಂಕ್ ನಾವಿಬ್ರು ತುಂಬಾ ಬ್ಲೆಸ್ಡ್ ಅಂತ ಮಕ್ಳು ಇರೋದಕ್ಕೆ. ಅವ್ರು ತುಂಬಾ ಅಂಡರ್ಸ್ಟ್ಯಾಂಡಿಂಗ್, ಪ್ರತಿಯೊಂದ್ರಲ್ಲೂ ಸಪೋರ್ಟ್ ಮಾಡೋದಿರ್ಬೋದು. ಸೊ ಮನೇಲೂ ಅಷ್ಟೇ. ಸೊ ಏನೋ ಇದು ಒಂದ್ ಸ್ವಲ್ಪ ಎಲ್ಲಾರ ಮನೇಲೂ ಆಗುತ್ತೆ ಒಂದಿನ ಹೆಚ್ಚು ಕಮ್ಮಿ, ಬಟ್ ಎಲ್ಲಾದ್ರೂ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಇವ್ರ 3 ಜನದ ಸಪೋರ್ಟ್ ನನಗೆ ತುಂಬಾ ಇದೆ. ಓಕೆ ಸರ್, ನೀವು ಮೇಡಮ್ ಹೇಳ್ತಾ ಇದ್ರು ನನಗೆ ಫಸ್ಟ್ ಟೈಮ್ ನೋಡಿದ್ರು ಬೇರೆ ವಿಚಾರಕ್ಕೆ ಬಂದಿದ್ರು ಅಂತ. ಅಂದ್ರೆ ಯಾವ ಸಾಂಗ್ ಮೈಂಡ್ ಅಲ್ಲಿ ಓಡ್ತಾ ಇತ್ತು ನಿಮಗೆ ಅಂತ ನೋಡಿದಾಗ? ಬೇರೆ ವಿಚಾರಕ್ಕೇನಿಲ್ಲ, ಹುಡುಗಿನ್ ನೋಡಕ್ಕೆ ಹೋದ್ವಿ. ಓಕೆ. ಬೇರೆ ಹುಡುಗಿನ್ ನೋಡಕ್ಕೆ ಹೋಗಿದ್ದು. ಅರೇಂಜ್ ಒಂದ್ ದಿವಸ ಇನ್ನೊಂದ್ ಕಡೆ ಯಾರೋ ನಮ್ ಫ್ರೆಂಡ್ ಇದ್ರು. ಒಂದ್ ದಿವಸ 2 ಹುಡುಗಿನ್ ನೋಡಿದ್ವಿ. ಅದ್ರಲ್ಲಿ ಫಸ್ಟ್ ಇವ್ರು ನೋಡ್ಬಿಟ್ಟು ಇನ್ನೊಂದ್ ಹುಡುಗಿನ್ ನೋಡಿದ್ವಿ. ಓಕೆ. ಆಗ ನಾನೇನ್ ನೋಡಿದೆ, ನೋಡಿದ ಹುಡುಗಿರ ಇನ್ನೊಂದು ಒಟ್ಟು ಟೋಟಲ್ 3 ಹುಡುಗಿರನ್ನ ತೋರ್ಸಿದ್ರು. ಓಕೆ. ಒಂದು ಇವ್ರು, ಇನ್ನೊಂದು ಕಾವಲ್ ಬೆರ್ಸಂದ್ರದಲ್ಲೊಂದು, ಓಕೆ. ಇನ್ನೊಂದು ಅಲ್ಲಿ ಕೋಣನಕುಂಟೆ ಹತ್ರ ಒಂದು. ಅಂದ್ರೆ ಹುಡುಗಿನ್ ನೋಡಕಂತಾನೆ ಹೋದ್ವಿ. ಓಕೆ. ಅದೇನಾಯ್ತು, ಹುಡುಗಿನ್ ನೋಡ್ಕೊಂಡ್ ಬಂದ್ಮೇಲೆ ನಾನು 3 ಜನ ಹುಡುಗಿನ್ ನೋಡಿದ್ರೆ ಅದು ಈ ಹುಡುಗಿದು ಒಪ್ಕೊಂಡಿದ್ದೆ. ಆಯ್ತು ಆ ಹುಡುಗಿ ಓಕೆ ಮಾತಾಡಿ ಅಂತ ಹೇಳಿ. ಇನ್ನೊಂದ್ 2 ಹುಡುಗಿದ್ರು ಅವ್ರ ಹೆಂಗಪ್ಪ ಅಂತ ಓಕೆ ಅಂತ ಹೇಳಿ. ಹೆಸರು ಅದೇನಾಯ್ತು, ನಾವೆಲ್ಲ ಸ್ವಲ್ಪ ಹೆಸರು ಬಲ ನೋಡ್ತೀವಲ್ಲ, ಆಯ್ತು ಇವ್ರದ್ದು ಹೆಸರು ಬಲನು ಚೆನ್ನಾಗ್ ಬಂದಿತ್ತು. ಅವು ಸ್ವಲ್ಪ ಈ ಗಣಕೂಟಗಳು ಅದು ಇದು ಸ್ವಲ್ಪ ಕಡಿಮೆ. ಬಟ್ ನಾನೇನು ಇವ್ರು ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಹೇಳ್ಬಿಟ್ಟು 3 ನೋಡ್ಕೊಂಡ್ ಬಂದಿದ್ವಿ. ಅದಾದ್ಮೇಲೆ ಏನಾಗ್ಬಿಡ್ತು, ಇವ್ ಯಾವ ಇರ್ತಾರಲ್ಲ, ಅವನು ಹುಡ್ಗ ಹೊಸಕೋಟೆಲ್ ಓದಿದ್ದು, ಅವ್ರು ಹುಡ್ಗ ಅವ್ನ್ ಸರಿ ಇಲ್ಲ ಅಂತೆ, ಅವ್ನ್ ರೌಡಿಸಮು ಫುಲ್ ರೌಡಿಸಮು. ಹಾಗಾಗಿ ಬೇಡ ಅಂತ ಇವ್ರು ಅಣ್ಣ ಅಂದ್ರೆ ಇದ್ದಾರೆ. ಅವ್ರೋಗಿ ಯಾರನ್ನ ವಿಚಾರಿಸ್ಬಿಟ್ಟು ಬೇಡ ಹುಡ್ಗನ್ನ ಇದು ಅಂತ ಹೇಳ್ಬಿಟ್ಟು, ಅವನು ಇರ್ತಾರಲ್ಲ ಹೇಳೋರು, ಅವನು ಹುಡುಗ ಸರಿ ಇಲ್ಲ, ಅವ್ನು ಬಾರಿ ರಫು, ಹೊಸಕೋಟೆ ಈ ಹೆಣ್ಮಗಳು ಬಾರಿ ಸಾಫ್ಟ್, ಆ ಹೋಗಿ ಆ ಹುಡ್ಗನ್ ಕೊಡ್ತಾ ಇದಾರೆ ಅಂತ ಎಲ್ಲ ಭಯ ಇಡ್ಸ್ಬಿಟ್ಟಿದ್ರು. ಕರೆಕ್ಟ್. ಆಮೇಲೆ ಅದು ಒಂದು ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿದ್ವಿ, ಮತ್ತೆ ಕ್ಯಾನ್ಸಲ್ ಮಾಡಿದ್ರು ಇದ್ರಲ್ಲಿ. ಆಮೇಲೆ ಮತ್ತೆ ಎಲ್ಲ ನಮ್ಮ ಫ್ರೆಂಡ್ಸ್ ಆಫೀಸರ್ಸ್ ಅವರೆಲ್ಲ ಹೋಗಿ, ಮತ್ತೆ ನಮ್ಮ ಅತ್ತೆ ಒಬ್ರು ಇವ್ರ ಬ್ರದರ್ಸ್ ಇಬ್ರು ಬೇಡ ಅಂತ, ನಮ್ಮ ಅತ್ತೆ ಇಲ್ಲ ಕೊಟ್ರೆ ಆ ಹುಡುಗನಿಗೆ ಕೊಡ್ಬೇಕು ಅಂತ. ಹಾಗಾಗಿ ಆಮೇಲೆ ಮತ್ತೆ ಫಿಕ್ಸ್ ಆಯ್ತು, ಎಂಗೇಜ್ಮೆಂಟ್ ಆಯ್ತು, ಮತ್ತೆ ಮದ್ವೆನೂ ಆಯ್ತು, ಎಲ್ಲ ಆಯ್ತು. 21 ವರ್ಷನೂ ಆಯ್ತು, ಇದ್ದೀರಿ, ಏನ್ ಸಮಸ್ಯೆ ಇಲ್ಲ. ಇದು ಕತೆ. ಇನ್ನೇನು ನಮ್ದೇನು ಅರೇಂಜ್ ಮ್ಯಾರೇಜ್ ನಾಟ್ ಲವ್ ಮ್ಯಾರೇಜ್. ಫಸ್ಟ್ ಟೈಮ್ ನೋಡಿದ್ದು ಅದೇ, ಬಟ್ ನೋಡಕ್ ಹೋಗಿದ್ದು ಅದು ಹಿಂಗೆಲ್ಲ ಆಯ್ತಲ್ಲ, ಅದು ಕತೆ ಅಷ್ಟೇ, ಇನ್ನೇನಿಲ್ಲ. ಆಕ್ಚುಲಿ ಹೊಸಕೋಟೆ ಅಂದ ತಕ್ಷಣ ಅಲ್ಲಿನ ರಾಜಕೀಯ ಟೋಟಲಿ ಡಿಫ್ರೆಂಟ್. ತಮಿಳುನಾಡಲ್ಲಿ ಹೇಗ್ ನಡೆಯುತ್ತೋ ಪಾಲಿಟಿಕ್ಸ್ ಹಾಗೆ ಬಿಹಾರ್ ಪಾಲಿಟಿಕ್ಸ್ ತರ ಅಂತ. ನೀವು ಅಂದ್ರೆ ಆ ಕಾರಣಕ್ಕೆ ಬೇಡ ಅಂದಿದ್ರ ಮನೆಯಲ್ಲಿ ಅಂತ? ಅಂದ್ರ ಅದೇನೆ, ನಾನ್ ಸ್ವಲ್ಪ ಸಾಫ್ಟ್ ಆತರ, ಇವ್ರು ಸ್ವಲ್ಪ ತುಂಬಾ ಅಂದ್ರೆ ಹೊಸಕೋಟೆಯಿಂದ ಬೆಳ್ದಿರೋದು, ಅಲ್ಲಿ ಬಂದಿರೋದು, ಆ ತರ ಇರುತ್ತೆ. ಸೊ ಮೋಸ್ಟ್ಲಿ ಇಬ್ಬರಿಗೂ ಬ್ಯಾಲೆನ್ಸ್ ಮಾಡೋದ್ ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಮನೇಲಿ ಎಲ್ರು ಬೇಡ ಹುಡುಗ ತುಂಬಾ ಹಾರ್ಶ್ ಅನ್ಸುತ್ತೆ ಅಂತ, ಹಂಗಾಗಿ. ಬಟ್ ಆಮೇಲೆ ಅದೇ ಅಮ್ಮನೇ ಅಪ್ರೋಚ್ ಮಾಡಿದ್ದು, ಹಂಗಾಗಿ ಮತ್ತೆ ಐ ಸ್ಟ್ರಾಂಗ್ಲಿ ಬಿಲೀವ್ಡ್ ಇನ್ ಮೈ ಮದರ್. ಹೌದು, ಅವರು ಹೂ ಅಂತಿದ್ದಾರೆ ಅಂದ್ರೆ ಅವ್ರಿಗಿಂತ ಒಳ್ಳೆ ಚಾಯ್ಸ್ ಇನ್ ಯಾರು ಮಾಡಕ್ಕಾಗುತ್ತೆ. ಓಕೆ. ಸಹಜವಾಗಿ ಮನುಷ್ಯ ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ರು ಕಷ್ಟಗಳು ಅನ್ನುವಂಥದ್ದು ಅತಿಥಿಗಳು ಬರ್ತವೆ ಹೋಗ್ತವೆ. ಲೈಫ್ ಅಲ್ಲಿ ಯಾವತ್ತಾದ್ರೂ ಇಬ್ರು ಕಷ್ಟಗಳನ್ನ ಎದುರಿಸಿದ್ಯಾ? ಯಾವ್ದಾದ್ರು ಪರ್ಟಿಕ್ಯುಲರ್ ಕ್ಷಣ, ಈ ಕ್ಷಣ ನಮ್ ಲೈಫ್ ಅಲ್ಲಿ ಬರಬಾರ್ದಾಗಿತ್ತು ಅನ್ನುವಂಥದ್ದು ಯಾವ್ದಾದ್ರು ಇದೆಯಾ? ಅಂದ್ರೆ ಸಹಜವಾಗಿ ಎಲ್ಲಾರ ಲೈಫ್ ಅಲ್ಲೂ ಬರೋ ಅಂತದ್ದೇನೆ ಅನ್ಕೊಳ್ಳಿ. ಲೈಕ್ ವೆನ್ ಯು ಆರ್ ಗ್ರೋಯಿಂಗ್ ಟುಗೆದರ್,
ಆತರ ಕಷ್ಟಗಳು ಬಂದಿರೋದು ಉಂಟು, ಅದನ್ನ ಇಬ್ರು ಕೂತು ಮಾತಾಡಿ ಹೆಂಗ್ ಫೇಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿರೋದು ಉಂಟು. ಬಟ್ ಇಟ್ಸ್ ಜಸ್ಟ್ ಅ ಡೈಲಿ ಚಾಲೆಂಜಸ್. ಆತರ ಯಾವ್ದೋ ತೀರಾ ನಮ್ ಕೈಯಲ್ಲಿ ಮಾಡಕ್ ಆಗಲ್ಲ ಅನ್ನೋ ಸಂದರ್ಭಗಳು ಯಾವ್ದು ಇಲ್ಲ. ಅಮೇಸಿಂಗ್. ಅದೇ ಈಗ ನೀವೇ ಕೇಳಿದ್ರಲ್ಲ ಕೆಳಗಡೆ, ಈಗ ನಾನು MLC ಆದಂತ ಸಂದರ್ಭದಲ್ಲಿ ಒಂದು ಟಿವಿ ಚಾನೆಲ್ ಅಲ್ಲಿ ನಮ್ಮ ಮೇಲೆ ಕಾಂಟ್ರವರ್ಸಿ ಆಗಿದ್ದಂತದ್ದು ಇವೆಲ್ಲ ಯಾರು ಕಾಂಟ್ರವರ್ಸಿ ಬರ್ಲಿ ಅಂತ ಯಾರು ಅನ್ಕೊಂಡ್ರಲ್ಲ. ಕಾಂಟ್ರವರ್ಸಿ ಬಂದ್ಬಿಡ್ತದೆ. ಈಗ ನೀವ್ ಹೇಳಿದ್ರಿ, ಈಗ ಯಾರೋ ಮಧು ಬಂಗಾರಪ್ಪ ಮಾತಾಡಿದಿರ್ಬೋದು, ಅಥವಾ ಬೇರೆ ಯಾರೋ ದೇವೇಗೌಡರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಂತ. ಸಿ ಮಾತಾಡೋದು ಎಲುಬಿಲ್ಲದ ನಾಲಿಗೆ ಏನ್ ಬೇಕಾದ್ರೂ ಮಾತನಾಡ್ತಾರೆ. ಬಟ್ ಆದ್ರೆ ನಾವೇನು, ನಮ್ ಹಿನ್ನೆಲೆ ಏನು, ನಮ್ ಕುಟುಂಬದ ಹಿನ್ನೆಲೆ ಏನು, ನಮ್ ಕುಟುಂಬ ಇಲ್ಲಿ ಏನು, ಈಗ ನಮ್ ಕುಟುಂಬದ ಬಗ್ಗೆ ನಾವೇನ್ ಇಲ್ಲಿ ನಾವೇನ್ ಜಮೀನ್ದಾರ ಇದ್ವಿ. ಸಿ ಇದೆಲ್ಲ ನೋಡಿದ್ರೆ ಗೊತ್ತಾಗ್ತದೆ. ಸುಮ್ಮನೆ ಏನೋ ಒಬ್ಬ ಜಲಸ್ಗೆ ಮಾತಾಡಿ ಎಲ್ಲದಕ್ಕೂ ಔಷಧಿ ಇದೆ. ಜಲಸಿಗೆ ಔಷಧಿ ಇಲ್ಲ ಒಂದು. ಆಮೇಲೆ ರಾಜಕಾರಣದಲ್ಲಿ ನೀವ್ ಯಾರ ಬಗ್ಗೆ ಇರ್ಬೋದು ನೋಡಿ, ಒಂದು ಈ ಎಲ್ಲಾ ಒಳ್ಳೆ, ಈಗ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಅವರು ಕರಪ್ಟೇ ಅಲ್ಲ, ಕರಪ್ಷನ್ ಮಾಡಿಲ್ಲ, ಒಳ್ಳೆಯವರು ಅಂತಾರೆ. ಬಟ್ ರಾಜಕಾರಣದಲ್ಲಿ ಎಲ್ರು ಅವ್ರನ್ನ ಒಳ್ಳೆಯವರು ಅಂತಾರ, ಒಳ್ಳೆಯರನ್ನಲ್ಲ. ಇಲ್ಲ, ದೇವೇಗೌಡರು ಸಾಹೇಬ್ರು ನನ್ ಗೊತ್ತಿರಂಗೆ ಅವ್ರ ಜೀವನದಲ್ಲಿ ಒಂದೇ ಒಂದು ಸಣ್ಣ ಯಾರಿಗೂ ಸಹ ಕೆಟ್ಟದ್ದು ಮಾಡ್ಲಿಲ್ಲ. ಆಮೇಲೆ ಕರಪ್ಷನ್ ಅನ್ನೋದು ಅವ್ರ ಹತ್ರನೂ ಬಂದಿಲ್ಲ. ಅರ್ಥ ಆಯ್ತಲ್ಲ. ಆದ್ರೆ ಅವ್ರ ಮೇಲೆ ಎಷ್ಟೆಲ್ಲ ಆಪಾದನೆಗಳು. ಕರಪ್ಷನ್ ಕಿಂಗ್ ಅಂತ ಒಂದು ಪುಸ್ತಕ ಏನೋ ಬರೆದಿದ್ರು. ಹೌದು, ಅರ್ಥ ಆಯ್ತಲ್ಲ. ಅವೆಲ್ಲ ಈಸಿ ಹಂಗೆ ಈ ದೇವ್ರನ್ನೇ ಬೈಕಂತಾರೆ ಜನ. ಇನ್ನ ನಾವ್ಯಾವ ಲೆಕ್ಕ? ಅದ್ರಲ್ಲೂ ಮಾತಾಡೋದು ಮಾತಾಡಕಂತಾರೆ, ಏನು ಮಾಡಕ್ಕಾಗಲ್ಲ. ಮಾತನಾಡ್ತಕ್ಕಂಥವ್ರಿಗೆ, ಇನ್ನೊಬ್ಬರ ಬಗ್ಗೆ ಅಸೂಯೆ ಪಡ್ತಕ್ಕಂಥವ್ರಿಗೆ ಯಾರೇನು ಮಾಡಕ್ಕಾಗಲ್ಲ. ಅಸೂಯೆಗೆ ಔಷಧನೂ ಇಲ್ಲ. ಈಗ ಯಾಕೆ ಅಂತಂದ್ರೆ, ಯಾವ್ದಾದ್ರು ಒಂದು ಒಳ್ಳೆ ವೆಹಿಕಲ್ ಅಥವಾ ಯಾವ್ದಾದ್ರು ಒಂದು ಮನೆ ಅಥವಾ ಯಾವ್ದಾದ್ರು ರಾಜಕಾರಣದಲ್ಲಿ ಅಧಿಕಾರ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ. ನಾನೇ MLC ಆದಂತ ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಬಹಳ ಜನ ಪ್ರತಿಭಟನೆ ಮಾಡ್ಬಿಟ್ರು. ಅಯ್ಯೋ ನಮ್ಮ ಇದಕ್ಕೆ ಅವ್ರ ಖುಷಿ ಏನ್ ಗೊತ್ತಾ, ನಾಳೆ ಮೆಂಬರ್ಶಿಪ್ ಕ್ಯಾನ್ಸಲ್ ಅಂತ ಅದು ಅಂತ. ಅವರು ಆಮೇಲೆ ನಾನೇನ್ ಯಾವನಿಗೂ ಭಯ ಪಡ ಮಗ ಅಲ್ಲ. ನಾನೇನ್ ಈ ನನ್ ಜೀವನದಲ್ಲಿ ಯಾರಿಗೂ ಭಯ ಪಟ್ಟಿಲ್ಲ, ಕೊಡೋದು ಇಲ್ಲ. ಆಮೇಲೆ ನಾನೇನ್ ಯಾವನ ಹತ್ರನು ಹೋಗಿ ಏನ್ ಸಾಲಕ್ಕೆ ಅರ್ಜಿನೋ ಇಲ್ಲ ರೆಕಮೆಂಡೇಶನ್ ಅರ್ಜಿನೋ ಹಾಕೋ ಅವಶ್ಯಕತೆ ಇಲ್ಲ. ರಾಜಕೀಯವಾಗಿ ಶಕ್ತಿ ತುಂಬಿರ್ತಕ್ಕಂಥದ್ದು ಪೂಜ್ಯ ದೇವೇಗೌಡರು ಸಾಹೇಬ್ರ ಕುಟುಂಬ, ಈ ಪಕ್ಷ. ಹಾಗಾಗಿ ಬಹಳ ಅಭಿಮಾನ. ಅದ್ ಬಿಟ್ಟು ನಾವು ಬಹಳ ಜನಕ್ಕೆ ಸಹಾಯ ಮಾಡಿರ್ತೀವಿ, ಅಥವಾ ನಮ್ಮ ವೆಲ್ ವಿಶರ್ಸ್, ನನ್ ಫ್ರೆಂಡ್ಸ್ ನಮ್ಗೂ ಸಹಾಯ ಮಾಡಿರ್ತಾರೆ. ಆ ರೀತಿ ಇರ್ಬೋದು. ಅದ್ ಬಿಟ್ರೆ ಬೇರೆ ಯಾರು ನಾವು ಯಾರ ಹತ್ರ ಹೋಗಿ ಬೆಳಗ್ಗೆ ಎದ್ದು ನನಗೆ ಇವ್ರ ಹತ್ರ ಏನೋ ಕೆಲಸ ಆಗ್ಬೇಕಂತ ಕೈ ಕಟ್ಕೊಂಡು ನಿಂತ್ಕೊಂಡಿರೋ ಜಾಯಮಾನ ನಂದು ಇಲ್ವೇ ಇಲ್ಲ. ಆಮೇಲೆ ನಿಮ್ಗೆ ಗೊತ್ತಲ್ಲ ರಾಜಕಾರಣದಲ್ಲಿ ಏನೇನೆಲ್ಲ ಬರ್ತದೆ ಅಂತ ಹೇಳಿ. ರಾಜಕಾರಣದಲ್ಲಿ ಮೇಲೆ ಬರ್ಬೇಕಾದ್ರೆ ಇನ್ನೇನೋ ಅಲ್ಕ ಕೆಲಸ ಮಾಡಿ ಬರ್ತಾರಂತ. ನನ್ನ ಜೀವನದಲ್ಲಿ ಅಂತದ್ರ ಮೇಲೆ ನನಗೆ ನಂಬಿಕೆನೂ ಇಲ್ಲ. ಅದೆಲ್ಲ ಮಾಡಿದ್ರೆ ನಮ್ಗೆ ಒಳ್ಳೇದಾಗ್ತದೆ ಅನ್ನೋ ರಾಜಕಾರಣದಲ್ಲಿ ನಂಗೆ ನಂಬಿಕೆನೂ ಇಲ್ಲ. ನಾನು ಕೆಲಸ, ನಾವ್ ಮಾಡ್ತಕ್ಕಂತ ಕೆಲಸ, ನಾವು ನಡ್ಕೊಳ್ತಕ್ಕಂತ ರೀತಿ ಮೇಲೆ ನಮ್ಗೆ ಗೌರವ ಸಿಗ್ಬೇಕೆ ಹೊರತಾಗಿ ಇನ್ನೇನೋ ರಾಜಕಾರಣದಾಗ ಇನ್ನೇನೋ ಅಲ್ಕ ಕೆಲಸ ಮಾಡಿ ಅದರಿಂದ ನಮ್ಗೆ ಏನೋ ಅನುಕೂಲ ಆಗ್ಬಿಡ್ತದೆ ಅಂತ ಹೇಳಿ ನಾನಂತೂ ಯಾವತ್ತೂ ಅನ್ಕೊಂಡು ಇಲ್ಲ. ಅದ್ರದ್ದು ನನ್ಗೆ ಊಹೆನೂ ಇಲ್ಲ. ನಾನು ಇದೇ ವಿಚಾರಕ್ಕೆ ಒಂದ್ಸತಿ ನಾವು ಸದನದಲ್ಲಿ ಎಲ್ಲ ಮಾಡಿ ಆಚೆ ಬಂದು ಕುತ್ಕೊಂಡಿದೀವಿ. ಗೊತ್ತಲ್ಲ, ಲಾಬಿಯಲ್ಲಿ ಏನೇನೋ ಬಂದ್ಬಿಡ್ತದೆ. ಹಿಂಗೆ ಏನೋ ಬಂತು, ಹಿಂಗೆ ಬಂತು, ಕಾಂಟ್ರವರ್ಸಿ ಆಗೋಯ್ತು, ಕ್ರಿಯೇಟ್ ಆಗೋದಿಲ್ಲ. ಅಲ್ಲ, ನಾನ್ ಲಾಬಿಯಲ್ಲಿ ನಾವು ಮಾತ್ರ ಶಾಸಕರು ಇರ್ತೀವಿ, ಎಲ್ಲಾ ಶಾಸಕರು ಇದ್ರು. ನಾನು ಹಿಂಗೇನಪ್ಪ ಏನೋ ಒಂದು ಕ್ಯಾಶುಯಲ್ ಆಗಿ, ಸರಿ ಕಣಯ್ಯ ಆಯ್ತು, ನೀವ್ ಏನೇನೋ ಇಂತ ಅಲ್ಕ ಕೆಲಸ ಮಾಡ್ತೀರಿ, ಸರಿ ನನ್ ಮಕ್ಳ ನಾಳೆಗಳಿಗೆ ನೀವು ಹೆಂಡತಿ ಮಕ್ಕಳ ಜೊತೆ ಆಚೆ ಓದ್ತಿರ್ತೀರಪ್ಪ, ಅವಾಗ ಅವ್ರನ್ನೇನಂತ ಕರಿತೀರ, ನೀವು ಅದಕ್ಕೇನೋ ಆನ್ಸರ್ ಕೊಡ್ತೀರಿ ಅಂತ ಹಿಂಗೆ ಒಂದು ಬಂದ್ಬಿಡ್ತದು. ದೊಡ್ಡ ಕಾಂಟ್ರವರ್ಸಿನೇ ಆಗೋದು ಅದು. ರಮೇಶ್ ಬೇಡ ಹಿಂಗ್ ಮಾತಾಡ್. ನಾನ್ ಹೇಳ್ದೆ, ಸರಿ ಕಣಯ್ಯ, ಅದ್ ಯಾರು ಅಂತ ಹೆಸರು ಬೇಡ, ಆಯ್ತು ಕಣಯ್ಯ, ನಾನು ಒಳ್ಳೇದ್ ಹೇಳ್ದೆ, ನೀನು ಏನೋ ಮಾಡಿಲ್ಲ ಅಂದ್ರೆ ಬಿಟ್ಬಿಡು, ಯಾಕೆ ನೀನ್ ಇಷ್ಟೆಲ್ಲ ಬೇಜಾರು ಮಾಡ್ಕೊಂತ ಇದ್ದಿ ಅಂತ ದೊಡ್ಡ ಕಾಂಟ್ರವರ್ಸಿನೇ ಆಗ್ಬಿಡ್ತು. ಹಂಗೆ ಎಲ್ಲ ಬರ್ತದೆ. ಆಮೇಲೆ ನಮ್ಮದು ನೋಡ್ರಿ, ನಮ್ಮ ಪರ್ಸನಲ್, ಈಗ ನಾವು ಕಾಲೇಜ್ ಡೇಸ್ ಅಲ್ಲಿ ಇನ್ನೊಂದು ಮತ್ತೊಂದು ಏನೇನೋ ನಡೆದೋಗಿರ್ತದೆ, ಅದು ಬೇರೆ, ನಮ್ ಪರ್ಸನಲ್ ಅದು. ಅದ್ ಬಿಟ್ಟು ರಾಜಕಾರಣಕ್ಕೋಸ್ಕರ ಪರ್ಸನಲ್ ಕೆಲಸ ಮಾಡಿ, ಅಲ್ಕ ಕೆಲಸ ಮಾಡಿ, ಮಾಡಬಾರ್ದೆಲ್ಲ ಮಾಡಿ ಅದರಿಂದ ರಾಜಕಾರಣದಲ್ಲಿ ಏನೋ ಅಧಿಕಾರ ತಗೊಬೇಕು ಅನ್ನೋದು ನನ್ ಜನ್ಮದಲ್ಲೂ ಯೋಚನೆ ಮಾಡಿಲ್ಲ, ನನ್ ಕನಸಲ್ಲೂ ಯೋಚನೆ ಮಾಡಿ. ಮೇಡಮ್, ಪ್ರತಿ ಬರ್ತ್ಡೇಲ್ಲೂ ಗಿಫ್ಟ್ ಕಾರ್ ಕೊಡ್ತೀರಿ, ಯಾಕೆ ಕಾರ್ನೇ ಸೆಲೆಕ್ಟ್ ಮಾಡ್ತೀರಿ ಅಂತ?
ಯಾಕಂದ್ರೆ ಈ ಗಂಡ್ ಮಕ್ಳಿಗೆ ಗಿಫ್ಟ್ ಕೊಡೋದು ತುಂಬಾ ಕಷ್ಟ ಆಗುತ್ತೆ, ಹೆಣ್ಮಕ್ಳಿಗಾದ್ರೆ ಈಸಿ, ತುಂಬಾ ಆಪ್ಷನ್ಸ್ ಇರುತ್ತೆ ಇದು ಇವ್ರಿಗೆ. ಆಕ್ಚುಲಿ ಗಂಡ್ ಮಕ್ಳು ಹೇಳೋದು ಹೆಣ್ಮಕ್ಳಿಗೆ ಗಿಫ್ಟ್ ಕೊಡೋಕ್ ಗೊತ್ತಾಗಲ್ಲ ಅಂತ. ಬಟ್ ಏನಂದ್ರೆ ಇನ್ನೊಂದೇನಂದ್ರೆ ಅವ್ರು ಯಾವಾಗ್ಲೂ ಅನ್ಕೋತಾರ ಅಷ್ಟೇ, ಯಾವಾಗ್ಲಾದ್ರು ಅಂದ್ರೆ ಈ ಇತ್ತೀಚೆಗೆ ಹೇಳಕ್ ಕಮ್ಮಿ ಮಾಡಿದಾರೆ. ಅಂದ್ರೆ ಕಾರ್ ಸವಾಸ ಬೇಡ, ಸಾಕು ಬಿಡಮ್ಮ, ವೇಸ್ಟ್ ಇನ್ವೆಸ್ಟ್ಮೆಂಟ್ ಅಂತ. ಮೊದ್ಲಾದ್ರೆ ಕಾರ್ ಕ್ರೇಜ್ ಇತ್ತು ಅವ್ರಿಗೆ ಆಕ್ಚುಲಿ. ಒಂದ್ 2 ಸಲ ರೇಸ್ ಹೋಗಿದ್ದು ಉಂಟು, ಮದ್ವೆಗ್ ಮುಂಚೆ, ಎಂಗೇಜ್ಮೆಂಟ್ ಆದ್ಮೇಲೆ ಇಲ್ಲ. ಬಟ್ ಹಂಗಾಗಿ ನಾನ್ ಏನ್ ಮಾಡ್ತಾ ಇದೀನಿ, ಅವ್ರಂತೂ ತಗೊಳಲ್ಲ, ಅಟ್ಲೀಸ್ಟ್ ನಾನೇನಾದ್ರೂ ಗಿಫ್ಟ್ ಮಾಡ್ಬೇಕಲ್ಲ, ಅವ್ರಿಗೆ ಬೇಕಿರೋದನ್ನ ಕೊಟ್ರೆ ಅವ್ರಿಗೆ ಖುಷಿ ಆಗುತ್ತೆ ಅಂತ ಹೇಳಿ ಕಾರ್ ಗಿಫ್ಟ್ ಮಾಡೋದು ಸ್ವಲ್ಪ ಅಭ್ಯಾಸ ಆಯ್ತು ಒಂದಷ್ಟು ವರ್ಷಕ್ಕೆ. ಓಕೆ, ಈ ವರ್ಷ ಏನ್ ಗಿಫ್ಟ್ ಮಾಡ್ತೀರಿ ಬರ್ತ್ಡೇ? ಈ ವರ್ಷ ಇನ್ನ ಯೋಚನೆ ಮಾಡಿಲ್ಲ, ನೋಡ್ಬೇಕು ಏನ್ ಮಾಡೋದು ಅಂತ. ಅಮೇಜಿಂಗ್. ಹೀಗೆ ಖುಷಿಯಾಗಿರ್ಲಿ ತಮ್ಮಿಬ್ಬರ ಬದುಕು. ಯಾಕೆಂತಂದ್ರೆ ಎಲ್ಲಾನು ನಾವು ನೀವು ಬರೋದಕ್ಕಿಂತ ಮುಂಚೆ ಅವರೇ ಅಡಿಗೆ ಮಾಡ್ತಿದ್ರು ನೋಡಿ, ನಾಳೆ ಹಬ್ಬ ಅಂತ ಹೇಳಿ ಹೋಳಿಗೆ ನೋಡಿ ಎಲ್ಲ ಮಾಡಿಟ್ಟವ್ರು ನೋಡಿ. ಒಂದ್ಸತಿ ಅದನ್ನ ಪ್ಯಾನ್ ಮಾಡಿ ತೋರಿಸ್ತೀವಿ. ನಾವು ಅಡಿಗೆ ಕೋಣೆಯಲ್ಲಿ ನಿಂತಿದೀವಿ, ಪ್ಯಾನ್ ಮಾಡಿ ತೋರಿಸಿ. ಹಬ್ಬ ಹರಿದಿನಗಳಿಗೆ ಆಕ್ಚುಲಿ ಒಬ್ಬಟ್ಟು ಇಸ್ತಾರಪ್ಪ ನಾಳೆ ಹಬ್ಬ ಇರೋದ್ರಿಂದಾಗಿ ಫುಲ್ ಎಲ್ಲ ರೆಡಿ ಆಗ್ತಾ ಇದೆ. ಏನ್ ತುಂಬಾ ಇಷ್ಟಪಟ್ಟು ತಿಂತಾರೆ? ಸ್ವೀಟ್ಸ್ ಇಷ್ಟಪಡ್ತಾರ ಅಥವಾ ಖಾರ ಐಟಮ್ಸ್? ಹೇಗೆ ಏನ್ ಪ್ರಿಫರ್ ಮಾಡ್ತಾರೆ ಜಾಸ್ತಿ? ಅಡ್ಗೆ ಮಾಡಕ್ ಖುಷಿ ಯಾಕಾಗುತ್ತೆ ಅಂದ್ರೆ ನಮ್ಮ ಮನೇಲಿ ಇಷ್ಟು ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಮಾಡ್ಬೇಕು ಅಂತ ಅನ್ಸಕ್ ಕಾರಣ ಇವ್ರ 3 ಜನ ಅಪ್ಪ ಮಕ್ಕಳು. ಸ್ವೀಟ್ ಆದ್ರೂ ಮಾಡಿ, ಖಾರ ಆದ್ರೂ ಮಾಡಿ, ಖುಷಿಯಿಂದ ಊಟ ಮಾಡ್ತಾರೆ. ಎರಡೂ ಅಷ್ಟೇ ಅಂದ್ರೆ ಈಕ್ವಲ್ ಆಗಿ ಇಷ್ಟ ಪಡ್ತಾರೆ. ಹಬ್ಬ ಹರಿದಿನ ಬಂತು ಅಂದ್ರೆ ತುಂಬಾ ಚೆನ್ನಾಗಿ, ಅಂದ್ರೆ ಏನೇ ಮಾಡಿದ್ರು ಖುಷಿಯಾಗಿ ಊಟ ಮಾಡ್ತಾರೆ. ಮತ್ತೆ ಹಬ್ಬದ ದಿನ ನಮ್ಮನೇಲಿ ಒಂದು ಪ್ರಾಕ್ಟೀಸ್ ಈಗ್ಲೂ ಇದೆ, ಮ್ಯಾಕ್ಸಿಮಮ್ ಇವ್ರು ಇದ್ದೇ ಇರ್ತಾರೆ. ಅಂದ್ರೆ ಒಂದು ಊಟ ಆದ್ರೂ ನಾವು 4 ಜನ ಒಟ್ಟಿಗೆ ಊಟ ಮಾಡೋದು ಅನ್ನೋ ಒಂದು ರೂಲ್ ಇದೆ. ಸೊ ಹಂಗಾಗಿ ಮ್ಯಾಕ್ಸಿಮಮ್ ಅದನ್ನ ಟ್ರೈ ಮಾಡ್ತಾರೆ ಅವರು. ರಾತ್ರಿ ಆದ್ರೂ ಬೇಗ ಬರಕ್ಕೆ, ಮಕ್ಕಳ ಜೊತೆ ಊಟ ಮಾಡಕ್ಕೆ. ಹಬ್ಬ ಹರಿದಿನ ಅಂತ ಬಂದಾಗ ಅಷ್ಟೇ ನಮ್ಮನೇಲಿ ಸ್ವೀಟು, ನಾವು ಗೌಡ್ರು ಖಾರನೇ ಹೆಚ್ಚು ಹಂಗೇನಿಲ್ಲ, ಎರಡ್ರು ಎಂಜಾಯ್ ಮಾಡಿ ತಿಂತಾರೆ. ಹಂಗಾಗಿ ಅಡ್ಗೆ ಮಾಡೋದು ಇಷ್ಟು ಬಿಸಿಲು ಮಾಡ್ಬೇಕು ಅಂತ ಅನ್ಸುತ್ತೆ ನನ್ಗೆ. ಸಿನಿಮಾ ಎಲ್ಲ ನೋಡ್ತೀರಾ ಇಬ್ರು? ಯಾವ್ದಾದ್ರು ಲೈಕ್ ಪರ್ಟಿಕ್ಯುಲರ್ ಆ ಮೆಮೊರೀಸ್ ನ ಶೇರ್ ಮಾಡ್ಬೋದಾ? ಯಾವ್ದಾದ್ರು ಸಿನಿಮಾ ನೋಡಕ್ ಹೋದಾಗ ಒಂದು ಇಂಟ್ರೆಸ್ಟಿಂಗ್ ಮೆಮೊರೀಸ್ ಇದ್ದೇ ಇರುತ್ತೆ ಯಾವ್ದಾದ್ರು? ಆಕ್ಚುಲಿ ನಮ್ಗೊಂಚೂರು ಮೂವೀಸ್ ಅದೆಲ್ಲ ಇಂಟ್ರೆಸ್ಟ್ ಇದೆ. ಟು ಬಿ ವೆರಿ ಫ್ರಾಂಕ್, ಅವ್ರಿಗೆ ಮೂವೀಸ್ ಅದ್ರಲ್ಲೆಲ್ಲ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ. ಬಟ್ ಆದ್ರೂ ಇವಾಗ ಯಾವಾಗ್ಲೂ ಒಂದ್ಸಲ ನಾವೆಲ್ಲರೂ ಹೋಗ್ಬೇಕು ಮಾಡ್ಬೇಕು ಅಂದಾಗ ಬರ್ತಾರೆ. ಬಟ್ ಅಲ್ಲಿ ಎಷ್ಟು ಗಮನ ಕೊಟ್ಟು ನೋಡ್ತಾರೆ ಗೊತ್ತಿಲ್ಲ, ಅರ್ಧ ನಿದ್ದೆ ಮಾಡಿರ್ತಾರೆ ಅಂತ ಅನ್ಸುತ್ತೆ. ನನ್ಗೇನ ಸಿನಿಮಾ ಮುಂಚೆಯಿಂದನೂ ನನಗೆ ಸಿನಿಮಾ ಇಂಟ್ರೆಸ್ಟ್ ಇಲ್ಲ. ಅಷ್ಟು ಇಂಟ್ರೆಸ್ಟ್ ಇಲ್ಲ ಯಾವಾಗ್ಲೂ. ಅಲ್ಲ, ರೀಸನ್ ಏನಿಲ್ಲ. ನನ್ಗೇನ್ ಅಂತ ಯಾವ್ದೋ ತುಂಬಾ ಚೆನ್ನಾಗಿರೋ ಸಿನಿಮಾ ಬಂದ್ರೆ ಯಾವ್ದೋ ಈ ಕನ್ನಡ ಸಿನಿಮಾ ಯಾವ್ದೋ ನಮ್ ಬಹಳ ಇಂಟ್ರೆಸ್ಟ್, ಒಳ್ಳೆ ಸಿನಿಮಾ ಅಂತಂದ್ರೆ ಬಂದ್ ನೋಡ್ತೀವಿ. ಬಟ್ ನಾನು ವರ್ಷಕ್ಕೆ 1-2 ಸಿನಿಮಾ ನೋಡಿದ್ರೆ ಅದು ಇವ್ರ ಜೊತೆ ಇವ್ರ ಬಲಂತಕ್ಕೆ ಹೋಗಿ ಥಿಯೇಟರ್ ಕೂರ್ಬೇಕಷ್ಟೇ. ನನ್ಗೇನ್ ಅಂತ ಸಿನಿಮಾ ಇಂಟ್ರೆಸ್ಟ್ ಇಲ್ಲ. ನನಗೆ ಸ್ವಲ್ಪ ಈ ಸೋಷಿಯಲ್ ವರ್ಕು ಮತ್ತೆ ಈ ಕನ್ಸ್ಟ್ರಕ್ಷನ್ ಇದ್ರ ಬಗ್ಗೆನೆ ನಮ್ಗೆ ಸ್ವಲ್ಪ ಇದು. ಅಂದ್ರೆ ಇವ್ರಿಗೋಸ್ಕರ ಹೋಗ್ತೀವಿ ಸಿನಿಮಾ ಅಷ್ಟೇ. ಅದ್ ಬಿಟ್ರೆ ಅರ್ಧ ಫಿಲಂ ನಿದ್ದೆ ಮಾಡಿರ್ತಾರೆ. ಕನ್ನಡ ಇಲ್ಲ ತೆಲುಗು ನೋಡ್ತೀನಿ, ತೆಲುಗು ಸಿನಿಮಾ ಅಷ್ಟೇನೆ. ತುಂಬಾ ಸುದೀರ್ಘವಾಗಿ ಒಂದು ಸಣ್ಣ ಪ್ರಯತ್ನ ನನ್ನ ಕಡೆಯಿಂದ. ರಮೇಶ್ ಗೌಡ್ರ ಬಗ್ಗೆ ಇದ್ದಂತಹ ಊಹಾಪೋಹಗಳು, ರಮೇಶ್ ಗೌಡ್ರು ಹಂಗಂತೆ ಹಿಂಗಂತೆ ಅಂತ, ಈ ಕಂಪ್ಲೀಟ್ ಪ್ರೋಗ್ರಾಮ್ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ರಮೇಶ್ ಗೌಡ್ರ ಬ್ಯಾಕ್ ಗ್ರೌಂಡ್ ಏನು ಅಂತ, ಅಲ್ವಾ? ನೀವೇ ಹೇಳ್ಬೇಕು. ಅಷ್ಟೊತ್ತಿಂದ ಇಂಟರ್ವ್ಯೂ ಮಾಡಿದಿರಿ, ನಿಮ್ಗೆ ಹೆಂಗ್ ಅನ್ಸ್ತು? ಯಾವ ತರ ವ್ಯಕ್ತಿತ್ವದವರು ಅಂತ ಅನ್ಸ್ತು? ನಾನು ಯೂಶಲಿ ಸರ್ಚ್ ಮಾಡ್ತಾ ಇದ್ದೆ, ನಿನ್ನೆ ಗೂಗಲ್ ಅಲ್ಲೆಲ್ಲ ನೋಡ್ತಾ ಇದ್ದೆ ಏನ್ ಕೇಳೋದು ರಮೇಶ್ ಗೌಡ್ರಿಗೆ ಅಂತ. ಎಲ್ಲೂ ಕೂಡ ಫುಲ್ ಫ್ಲೆಡ್ಜ್ ಒಂದೇ ಒಂದು ಇಂಟರ್ವ್ಯೂ ಸಿಗ್ಲಿಲ್ಲ ನನಗೆ. ಬೈಟ್ಸ್, ಚಿಟ್ ಚಾಟ್ಸ್ ಸಿಕ್ತು. ರಾಜಕೀಯವಾಗಿ ಮಾತಾಡೋದು ಓಕೆ, ಅವ್ರು ಪರ್ಸನಲ್ ಮಾತಾಡ್ಬೇಕಲ್ಲ, ಅವ್ರ ಬಗ್ಗೆ ಅವ್ರು ಹೇಳ್ಕೊಂಡಾಗ್ಲೇ ಗೊತ್ತಾಗೋದು ಜನಕ್ಕೆ. ಯಾವುದೋ ಒಂದು ಪರ್ಟಿಕ್ಯುಲರ್ ವೇದಿಕೆಯಲ್ಲಿ ಏನೋ ಒಂದು ಊಹಾಪೋಹಗಳನ್ನ ಹರಿಬೇಡ್ತಾರೆ, ಅದೇ ವೈರಲ್ ಆಗುತ್ತೆ, ಅದೇ ಉಳಿದೋಗುತ್ತೆ ಜನರಿಗೆ. ಬಟ್ ಸತ್ಯ ಏನು ಅನ್ನೋದು ಅವ್ರು ಹೇಳಿದಾಗ ಮಾತ್ರ ಗೊತ್ತಾಗುತ್ತೆ ಅಂತ. ಆ ಸತ್ಯ ಕನ್ವೆ ಆಗಿದೆ ಅಂತ ನಾನಂತೂ ಅನ್ಕೊಂಡಿದೀನಿ. ಗೊತ್ತಿಲ್ಲ ಅದ್ ಹೇಗ್ ಬಂದಿದೆಯೋ ಅಂತ ಕಾರ್ಯಕ್ರಮ. ಬಟ್ ತುಂಬಾ ಖುಷಿ ಆಯ್ತು ತಮ್ಮೆಲ್ಲರ ಜೊತೆ ಮಾತಾಡಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.